ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಶಿರ್ಡಿಗೆ ಹೋದಾಗ ಸ್ಟೇ ಆಗೋದಕ್ಕೆ 3 ಸ್ಟಾರ್ ಹೋಟೆಲ್ನ ಹುಡುಕ್ತಿದ್ದೀರಾ? ಹಾಗಿದ್ರೆ ಬನ್ನಿ, ನಾನು ನಿಮಗೆ ಒಂದು ಬೆಸ್ಟ್ ಹೋಟೆಲ್ನ ಸಜೆಸ್ಟ್ ಮಾಡ್ತೀನಿ. ಅದೇ ಸಾಯಿ ನೀಮ್ ಟ್ರೀ ಹೋಟೆಲ್. ಇದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗುಡ್ ಆ್ಯಂಬಿಯನ್ಸ್ ಕೂಡ ಇದೆ. ಅಷ್ಟೇ ಅಲ್ಲ, ವೈಫೈ ಕೂಡ ಫ್ರೀಯಾಗಿ ಕೊಡ್ತಾರೆ. ಇನ್ನು 2 ಬೆಡ್ ಇರೋ ರೂಮ್ ಕೂಡ ಅವೈಲಬಲ್ ಇದೆ. 3 ಬೆಡ್ ಇರೋ ರೂಮ್ ಕೂಡ ಅವೈಲಬಲ್ ಇದೆ. ಇನ್ನು 3 ಬೆಡ್ ಇರೋದಂದರೆ ಒಂದು ಕಿಂಗ್ ಸೈಜ್ ಬೆಡ್ ಇರುತ್ತೆ, ಒಂದು ಸ್ಮಾಲ್ ಬೆಡ್ಡನ್ನು ಕೊಟ್ಟಿರ್ತಾರೆ. ಅಷ್ಟೇ ನೀಟಾಗಿ ತುಂಬ ಕ್ಲೀನಾಗಿ ರೂಮ್ನ ಕೂಡ ಮೇಂಟೈನ್ ಮಾಡಿದರೆ. 3 ಸ್ಟಾರ್ ಅಂದಮೇಲೆ ಗೊತ್ತಿರುತ್ತೆ, ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ಬಾತ್ರೂಮಲ್ಲೂ ಕೂಡ ಎಲ್ಲ ಫೆಸಿಲಿಟಿ ಕೂಡ ಅವರೇ ಕೊಟ್ಟಿರ್ತಾರೆ. ಇನ್ನು ಕೆಳಗಡೆ ಅಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ನಾವೇನಾದರೂ ಸ್ಟೇ ಆದಾಗ ಊಟಕ್ಕೆ ಆಗಲಿ ಲಂಚ್ಗಾಗಲಿ ಏನಾದರೂ ತೊಗೋಬೇಕು ಅಂದರೆ ಅಲ್ಲೇ ನೀವು ಡಿನ್ನರ್ ಅಥವಾ ಲಂಚ್ನ ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ನ ಕಾಂಪ್ಲಿಮೆಂಟ್ರಿ ಕೊಟ್ಟಿರ್ತಾರೆ. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ ತಕ್ಷಣ ಏನೇನೋ ಕೊಟ್ಟಿರ್ತಾರೆ ಅಂದ್ಕೋಬೇಡಿ, ತುಂಬ ಹೆಲ್ದಿ ಫುಡ್ಡೇ ಕೊಟ್ಟಿರ್ತಾರೆ. ಪೋಹ, ಮಸಾಲೆ ದೋಸೆ, ಪೂರಿ ಮತ್ತು ಫ್ರೂಟ್ಸು, ಈ ಥರ ಎಲ್ಲ ಥರ ಐಟಮ್ಸ್ನೂ ಕೂಡ ಕೊಟ್ಟಿರ್ತಾರೆ. ಇನ್ನು ಪಾರ್ಕಿಂಗ್ ಮಾಡೋದಕ್ಕೂ ನಮ್ಮ ಓನ್ ವೆಹಿಕಲ್ ಏನಾದರೂ ನಾವು ತೊಗೊಂಡು ಹೋಗಿದರೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಈ ಹೋಟೆಲಿಂದ 500 ಮೀಟರಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ಆ ಹೋಟೆಲಿಂದನೇ ವೆಹಿಕಲ್ನ ಕೂಡ ನಮಗೆ ಫೆಸಿಲಿಟಿ ಕೊಟ್ಟಿರ್ತಾರೆ. ಅವರೇ ನಮ್ಮನ್ನು ಸಾಯಿಬಾಬಾ ಟೆಂಪಲ್ಗೆ ಕರ್ಕೊಂಡೋಗಿ ಬಾಬಾ ದರ್ಶನ ಆದಮೇಲೆ ವಾಪಸ್ ಅಲ್ಲಿಂದ ಅವರೇ ನಮ್ಮನ್ನು ಮತ್ತೆ ಹೋಟೆಲ್ಗೆ ಕರ್ಕೊಬಂದು ಬಿಡೋದಕ್ಕೂ ಎಲ್ಲ ಥರ ಫೆಸಿಲಿಟಿ ಕೂಡ ಅವರು ಅವೈಲಬಲ್ ಮಾಡಿಕೊಟ್ಟಿರ್ತಾರೆ. ಇನ್ನು ಆ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಸ್ಮಾಲ್ ಪಾರ್ಟಿ ಹಾಲ್ ಕೂಡ ಇದೆ. ನೀವು ಏನಾದರೂ ಫಂಕ್ಷನ್ ಮಾಡೋರು, ಆ ಕಡೆ ಇರೋರು ಅಲ್ಲಿ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಥರ ಫೆಸಿಲಿಟಿ ಜೊತೆಗೆ ಫುಡ್ಡು ಕೂಡ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ಯಾರಾದರೂ ಶಿರ್ಡಿಗೆ ಹೋದಾಗ 2 ಡೇಸ್ ಅಥವಾ 1 ಡೇ ಅಲ್ಲಿ ಸ್ಟೇ ಆಗ್ತೀನಿ, ತುಂಬ ಚೆನ್ನಾಗಿರೋ ಹೋಟೆಲ್ ಬೇಕು ಅಂತ ಅಂದರೆ ಈ ಹೋಟೆಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.